ಧನ್ಯಾ BVN ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ 118th ರ್ಯಾಂಕ್ ಪಡೆಯೋದಂದ್ರೆ ಇನ್ UPSC 2024 ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಎರಡು ಕ್ವಾಲಿಫೈ ಆಗಿ ಇಂಟರ್ವ್ಯೂವರೆಗೂ ಹೋಗಿ ಇಂಟರ್ವ್ಯೂ ಸಹ ಕೊಟ್ಟು KPSC KS ಪ್ರಿಲಿಮ್ಸ್ ಸಹ ಪಾಸ್ ಆಗಿ KPSC KS ಮೇನ್ಸ್ ಸಹ ಬರೆದಿದ್ದಾರೆ. So it has been almost 3 years since I started my preparation. How did you keep yourself motivated? Your mentor or your guide also becomes a very important part of this journey. You are an average of 5 people who surrounds you ಅಂತ. ಈ ಗ್ರೂಪ್ ಸಿ ಅಂತ ಬಂದಾಗ ಎಷ್ಟು ಪೇಪರ್ಸ್ ಇರುತ್ತೆ? ಮತ್ತೆ ಕೀ ಫೋಕಸ್ ಏರಿಯಾಸ್ ಖಂಡಿತ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮ್ ಅಲ್ಲೂ. GS ಮೇಲೆ ಜಾಸ್ತಿ ಫೋಕಸ್ ಮಾಡಿಕೊಂಡು ಕಮ್ಯುನಿಕೇಶನ್ ಪೇಪರ್ನ ಇಗ್ನೋರ್ ಮಾಡ್ಬಿಡ್ತಾರೆ. ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ಗೆ ಅಂತ ಬಂದಾಗ ಗೌತಮ್ ಸರ್ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆನೇ ಪುಸ್ತಕಗಳನ್ನ ಬರ್ತಿದ್ದಾರೆ. ಟೆಸ್ಟ್ ಸೀರೀಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್. ನಾವು ಎಷ್ಟು ಸೆಪರೇಟ್ ಆಗಿ ಓದಕ್ಕೆ ಟ್ರೈ ಮಾಡ್ತೀವಿ ಅಷ್ಟು ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ನಾನು ನಿಮ್ಮ KPSC ಮಾಸ್ಟರ್ ಕೋರ್ಸ್ ಅಂತ ಅನ್ಸುತ್ತೆ ಅದನ್ನು ಕೂಡ ರಿವ್ಯೂ ಮಾಡಿದೆ. ಈ ಪೇಪರ್ಸ್ ಎಲ್ಲ ನೋಡಿದ್ರೆ ದೇರ್ ಇಸ್ ಒನ್ ಥಿಂಗ್ ಇನ್ ಕಾಮನ್, ಇಂಟಿಗ್ರೇಷನ್ ಆಫ್ ಸಿಲೆಬಸ್. ಈ ಸ್ಪೆಸಿಫಿಕ್ ಪೇಪರ್ಸ್ ಅಂದ್ರೆ PSI ಅಥವಾ ಗ್ರೂಪ್ ಸಿಗೆ, PSI ಅಂತ ಬಂದ್ರೆ ಟ್ರಾನ್ಸ್ಲೇಷನ್ ಅಥವಾ ಎಸ್ಸೆ ಅಥವಾ ಪ್ರೆಸೀಸ್ ರೈಟಿಂಗು ಇದಕ್ಕೆಲ್ಲ ಕ್ಲಾಸಸ್ ತಗೊಂಡು, ಆಮೇಲೆ ಗ್ರೂಪ್ ಸಿ ಅಂತ ಬಂದ್ರೆ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಕನ್ನಡ ಕ್ಲಾಸಸ್, ಇಂಗ್ಲಿಷ್ ಕ್ಲಾಸಸ್ ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ ಕ್ಲಾಸಸ್ ಸಹ ಈ ಒಂದೇ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಸೊ ಕೀಪ್ ಡೂಯಿಂಗ್ ಯೋರ್ ಪಾರ್ಟ್, ಲೀವ್ ದಿ ರೆಸ್ಟ್ ಟು ಡೆಸ್ಟಿನಿ. ನಿಷ್ಕಾಮ್ ಕರ್ಮ ಇಸ್ ಆಲ್ವೇಸ್ ದಿ ಕೀ. ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಧನ್ಯಾ BV ಅಂತ. ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಫೈನಲ್ ಲಿಸ್ಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ 118th ರ್ಯಾಂಕ್ ಪಡೆಯೋದಂದ್ರೆ ಇನ್ UPSC 2024 ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಎರಡು ಕ್ವಾಲಿಫೈ ಆಗಿ ಇಂಟರ್ವ್ಯೂವರೆಗೂ ಹೋಗಿ ಇಂಟರ್ವ್ಯೂ ಸಹ ಕೊಟ್ಟು KPSC KS ಪ್ರಿಲಿಮ್ಸ್ ಸಹ ಪಾಸ್ ಆಗಿ KPSC KS ಮೇನ್ಸ್ ಸಹ ಬರೆದಿದ್ದಾರೆ. ಸೊ ಐ ವೆಲ್ಕಮ್ ಯು ಧನ್ಯಾ. Thanks for having me here. Thank you for joining us today. And let's talk about your journey. So, how did all this start? When start ಆಯ್ತು ನಿಮಗೆ? ಹೇಗೆ ಅನ್ಕೊಂಡ್ರಿ? Why did you think about this competitive exam? Bharat, before going into all those things, first thing, it goes needless to say, ನನ್ನ ಈ ಪ್ರಿಪರೇಷನ್ ಜರ್ನಿದಲ್ಲಿ ನಿಮ್ಮ ಮತ್ತೆ ಅಶ್ವಜಿತ್ ಪಾರ್ಟ್ ಏನಿದೆ, ಇಟ್ ಹ್ಯಾಸ್ ಬೀನ್ ವೆರಿ ಸಿಗ್ನಿಫಿಕೆಂಟ್. ವೆನ್ ಇಟ್ ಕಮ್ಸ್ ಟು ಅಶ್ವಜಿತ್, ನನ್ನ UPSC ಮೇನ್ಸ್ಗೆ ಆಗಿರಬಹುದು, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಆಪ್ಷನಲ್ ನನ್ನ ಸೋಶಿಯಾಲಜಿ ಪೇಪರ್ಗೆ ಮತ್ತೆ ಇಂಟರ್ವ್ಯೂ ಗೈಡೆನ್ಸ್ ಆಗಿರ್ಬೋದು, ಇಟ್ ಹ್ಯಾಸ್ ಬೀನ್ ರಿಯಲಿ ಗ್ರೇಟ್ ಆ ಥರ ಹೇಳಬೇಕು ಅಂದರೆ. ಮತ್ತೆ ನಿಮ್ಮ ಗೈಡೆನ್ಸ್ ಅಥವಾ ಎಮೋಷನಲ್ ಸಪೋರ್ಟ್ ಆರ್ ಈವನ್ ನಾಲೆಡ್ಜ್ ಬೇಸ್ಗೆ ಬಂದಾಗ್ಲೂ ನಿಮ್ಮ ಹೆಲ್ಪ್ ಫಾರ್ ಮೈ ಇಂಟರ್ವ್ಯೂ ಆಫ್ UPSC and for my KPSC prelims and mains has had a lion's share in my preparation. Thanks to both of you for that. Anytime, Dhanya. And I am very proud that CTI ನಿಮ್ದು ಕ್ಲಿಯರ್ ಆಗಿರೋದು. Thank you, Bharat. And when it comes to my journey, Yes. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇನೆ. I graduated from SJCE, which is also known as JSS Science and Technology University now, with electronics and communication in 2022. And after that, I started my preparation for UPSC. ಹಾಗೆ ಬಂದಿರೋ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನು at the central and state level I have been taking it. And that is how my journey has been so far. So when did you start this preparation, Dhanya? ಯಾವಾಗಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಪ್ರಿಪರೇಷನ್? ಅಂಡ್ ಇದು ಬರೋದಕ್ಕೆ ವಾಟ್ ಇಸ್ ದ ಮೇನ್ ರೀಸನ್? ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು? ಓಕೆ ಭರತ್, ನಾನು ಪ್ರಿಪೇರ್ ಆಗಕ್ಕೆ ಯಾವಾಗ್ಲೂ ಪ್ಲಾನ್ ಇತ್ತು. ನಾನು ಗವರ್ಮೆಂಟ್ ಎಕ್ಸಾಮ್ಸ್ ಬರೀಬೇಕು ಮತ್ತೆ ಗವರ್ಮೆಂಟ್ ಜಾಬ್ಗೆ ಹೋಗ್ಬೇಕು ಅನ್ನೋದು ನಂದು ಯಾವಾಗ್ಲೂ ಪ್ಲಾನ್ ಇತ್ತು. ಬಿಕಾಸ್ ಮೈ ಮದರ್ ಇಸ್ ಆಲ್ಸೋ ಇನ್ ದಿ ಸ್ಟೇಟ್ ಸರ್ವಿಸಸ್. ಸೊ ಅದ್ರ ಪ್ರಿಪ್ರೇಷನ್ ನಾನು ಸಾಲಿಡ್ ಆಗಿ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ ಮೈ ಗ್ರಾಜುಯೇಷನ್ ಇನ್ 2022. ಸೊ ಇಟ್ ಹ್ಯಾಸ್ ಬೀನ್ ಆಲ್ಮೋಸ್ಟ್ 3 years ಸಿನ್ಸ್ ಐ ಸ್ಟಾರ್ಟೆಡ್ ಮೈ ಪ್ರಿಪ್ರೇಷನ್. ಸೊ ಈ 3 ವರ್ಷದಲ್ಲಿ ಧನ್ಯಾ ಇವೆಲ್ಲ ಮೆನಿ ಅಪ್ಸ್ ಅಂಡ್ ಡೌನ್ಸ್. ಒಂದೊಂದ್ಸರಿ ಮೋಟಿವೇಟೆಡ್ ಆಗಿರ್ತೀರಾ, ಒಂದೊಂದ್ಸರಿ ಡಿಮೋಟಿವೇಟ್ ಆಗ್ತೀರಾ, ಮತ್ತೆ ಹೈಸ್ ಇರುತ್ತೆ, ಲೋಸ್ ಇರುತ್ತೆ. ಅಂಡ್ ಸೊ ಇನ್ ದಿಸ್ 3 year ಜರ್ನಿ, ಹೌ ಡಿಡ್ ಯು ಕೀಪ್ ಯುವರ್ ಸೆಲ್ಫ್ ಮೋಟಿವೇಟೆಡ್?
ಈ ಕನ್ಸಿಸ್ಟೆನ್ಸಿ ಯಾವ ತರ ಬಂತು, ಹೇಗ್ ಬಂತು? ಭರತ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಬಂದಾಗ ಅಪ್ಸ್ ಅಂಡ್ ಡೌನ್ಸ್, ಎಮೋಷನಲ್ ಟರ್ಮಾಯಿಲ್ ಇದೆಲ್ಲ ತುಂಬಾ ನಾರ್ಮಲ್ ಆಗ್ಬಿಡುತ್ತೆ. ಸೊ ಹ್ಯಾವಿಂಗ್ ಅ peer group wherein you're not just sharing your knowledge but you're sharing your concerns ಅಥವಾ problems ಆಗಿರ್ಬೋದು, this is a very important thing in the journey. And second thing, your mentor or your guide also becomes a very important part of this journey. They will keep you motivated. ಯಾಕಂದ್ರೆ ನಮ್ಗೆ ಅವ್ರ ಮೆಂಟರ್ ಆಗಿದ್ದು ಅವ್ರಿಗೆ ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ದೇ ವುಡ್ ನೋ ಹೌ ಟು ಹ್ಯಾಂಡಲ್ ಸ್ಟ್ರೆಸ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಅಂಡ್ ದೇ ವಿಲ್ ಸರ್ಟನ್ಲಿ ಕೀಪ್ ಯು ಮೋಟಿವೇಟೆಡ್. ಸೊ ಧನ್ಯ ಹೇಳ್ದಾಗೆ peer group is very important, and there is a saying that you are an average of 5 people who surrounds you ಅಂತ. ಅಂದ್ರೆ ನೀವು ನಿಮ್ಮ ಜೊತೆಲಿರೋ 5 ಜನ ಸ್ನೇಹಿತರ ಆವರೇಜ್ ಆಗಿ ನಿಮ್ಮ ಒಂದು ಪರ್ಸನಾಲಿಟಿ ಇರುತ್ತೆ ಅಂತ. ಅಂಡ್ ಆಲ್ಸೋ ನಿಮ್ಮ ಸ್ನೇಹಿತರನ್ನ ನೋಡಿದ್ರೆ ನಿಮ್ಮ ಪರ್ಸನಾಲಿಟಿ ಸಹ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಹ್ಯಾವಿಂಗ್ ಅ ವೆರಿ ಗುಡ್ ಪಿಯರ್ ಗ್ರೂಪ್ ಈಸ್ ವೆರಿ ಇಂಪಾರ್ಟೆಂಟ್. ಒಳ್ಳೆ ಜನರ ಸ್ನೇಹ ಮಾಡಿ, ಅಂಡ್ ದೇ ಶುಡ್ ಆಲ್ಸೋ ಕೀಪ್ ಯು ಮೋಟಿವೇಟೆಡ್. ಸೊ ಪಿಯರ್ ಗ್ರೂಪ್ ಈಸ್ ದಟ್ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಂಡ್ ರೋಲ್ ಆಫ್ ಮೆಂಟರ್ಶಿಪ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಮೆಂಟರ್ ಈಸ್ ನಾಟ್ ಓನ್ಲಿ ಮೆಂಟರ್, he is like your friend who will help you in clearing this exam ಅಂತ ಹೇಳ್ತಿರೋದು. ಕಮಿಂಗ್ ಟು ಅವರ್ ನೆಕ್ಸ್ಟ್ ಡಿಸ್ಕಷನ್, ಈ ಗ್ರೂಪ್ ಸಿ ಅಂತ ಬಂದಾಗ ಎಷ್ಟು ಪೇಪರ್ಸ್ ಇರುತ್ತೆ? ಭರತ್, ಗ್ರೂಪ್ ಸಿ ದಲ್ಲಿ 2 ಪೇಪರ್ಸ್ ಇರುತ್ತೆ. ಒಂದೇ ದಿನದಲ್ಲಿ ಫಸ್ಟ್ ಹಾಫ್ ಆಫ್ ದಿ ಡೇ ಯು ವಿಲ್ ಬಿ ಗಿವಿಂಗ್ ಯುವರ್ ಪೇಪರ್ 1, ಸೆಕೆಂಡ್ ಹಾಫ್ ಆಫ್ ದಿ ಡೇ ಪೇಪರ್ 2 ಕೊಡ್ತೀವಿ. ಪೇಪರ್ 1 ನಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ. ನಾವು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾರ್ಮಲ್ ಆಗಿ ಬೇಸ್ ಅಂತ ಏನ್ ಓದ್ತೀವಿ, ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎನ್ವಿರಾನ್ಮೆಂಟ್, ಈ ತರ ಸಬ್ಜೆಕ್ಟ್ಸ್ ಇರುತ್ತೆ. ಪೇಪರ್ 2ಗೆ ಬಂದಾಗ 3 ಮೇಜರ್ ಕಾಂಪೊನೆಂಟ್ಸ್ ಇರುತ್ತೆ. ಮೊದಲನೇದು ಬಂದು ಕಂಪ್ಯೂಟರ್ ಅವೇರ್ನೆಸ್, ಸೆಕೆಂಡ್ ಒನ್ ಕನ್ನಡ, ಥರ್ಡ್ ಇಂಗ್ಲಿಷ್. ಈ 3 ಕಾಂಪೊನೆಂಟ್ಸ್ ಇರುತ್ತೆ ಸೆಕೆಂಡ್ ಪೇಪರ್. ಸೊ ಈ ಪೇಪರ್ 2 ಬಗ್ಗೆ ನಾವು ಮುಂದೆ ಮಾತಾಡೋಣ. ಈಗ ಕಮಿಂಗ್ ಟು ಪೇಪರ್ 1. ಪೇಪರ್ 1 ನಲ್ಲಿ ಸುಮಾರು ಸಬ್ಜೆಕ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಎನ್ವಿರಾನ್ಮೆಂಟ್, ಈ ತರ ಹಲವಾರು ಸಬ್ಜೆಕ್ಟ್ಸ್ ಇರುತ್ತೆ. ಆನ್ ಟಾಪ್ ಆಫ್ ದಟ್ ಕರೆಂಟ್ ಅಫೇರ್ಸ್. ಇದರಲ್ಲಿ ಯಾವ್ದನ್ನ ಫೋಕಸ್ ಮಾಡಬೇಕು, ನೀವ್ ಯಾವ ತರ ಓದಿದ್ರಿ, ಅಂಡ್ ಆರ್ ದೇರ್ ಎನಿ ಕೀ ಫೋಕಸ್ ಏರಿಯಾಸ್ ವಿಚ್ ವಿ ಶುಡ್ ಫೋಕಸ್ ಆನ್? ಭರತ್, ದಿ ಕೀ ಹಿಯರ್ ಇಸ್ ಟು ಕಟ್ ದಿ ಕ್ಲಟರ್. ನಾವ್ ಎಷ್ಟು ಕಮ್ಮಿ ಓದ್ತೀವಿ, ಎಷ್ಟು ಜಾಸ್ತಿ ರಿವೈಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಕೀ ಫೋಕಸ್ ಏರಿಯಾಸ್ ಖಂಡಿತ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮ್ ಅಲ್ಲೂ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರೀವಿಯಸ್ 5 year ಕ್ವೆಶ್ಚನ್ ಪೇಪರ್ಸ್ ನ ಅನಾಲಿಸಿಸ್ ಮಾಡೋದ್ರಿಂದ ಕ್ಲಿಯರ್ ಆಗಿ ನಮ್ಗೆ ಏನ್ ಓದ್ಬೇಕು, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನು ಓದಬಾರ್ದು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಕರೆಂಟ್ ಅಫೇರ್ಸ್, ಬಿಕಾಸ್ ಇಟ್ ಇಸ್ ಅ ಡೈನಮಿಕ್ ಪಾರ್ಟ್, ಚೇಂಜ್ ಆಗ್ತಿರೋದ್ರಿಂದ ಇದು ಇನ್ನೊಂದ್ ಸ್ವಲ್ಪ ಟ್ರಿಕ್ಕಿ ಆಗುತ್ತೆ ನಮ್ಗೆ. ಸೊ ಕರೆಂಟ್ ಅಫೇರ್ಸ್ ಬಂದಾಗ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಕೆಲವೊಂದು ಕ್ರೆಡಿಬಲ್ ಸೋರ್ಸಸ್ ಇನಿಷಿಯೇಟಿವ್ಸ್ ನ ಮಾತ್ರ ಫಾಲೋ ಮಾಡಿ ಅದರಿಂದ ನಾನೇ ನೋಟ್ಸ್ ಮಾಡ್ಕೊಂಡು ಪದೇ ಪದೇ ರಿವೈಸ್ ಮಾಡೋದನ್ನ ಮಾಡ್ತಿದ್ದೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಹ್ಯಾವ್ ಟು ಮೆನ್ಷನ್ ದಟ್ ಸ್ಪರ್ಧಾ ಲೈನ್ಸ್ M-Cube ಇನಿಷಿಯೇಟಿವ್ ಅಂತ ಬಂತು. ಆವಾಗ ನನ್ಗೆ ಅದು ನಾಟ್ ಜಸ್ಟ್ ಫಾರ್ ಪ್ರಿಲಿಮ್ಸ್ ಬಟ್ ಫಾರ್ ಮೇನ್ಸ್ ಆಲ್ಸೋ. ಅಲ್ಲಿ ವಿಡಿಯೋದು ಎಂಡ್ ಅಲ್ಲಿ ಒಂದು ಮೇನ್ಸ್ ಕ್ವೆಶ್ಚನ್ ನ ಕೂಡ ಕೊಡ್ತಾ ಇದ್ರು ಸರ್. ಇದು ತುಂಬಾ ಹೆಲ್ಪ್ ಆಯ್ತು ನನ್ಗೆ. ತುಂಬಾ ನೀಟಾಗಿ ಕನ್ಸಾಲಿಡೇಟ್ ಮಾಡಿ ವೇರಿಯಸ್ ಸೋರ್ಸಸ್ ಇಂದ ಕಲೆಕ್ಟ್ ಮಾಡಿ ಅವರೇ ನೋಟ್ಸ್ ನ ಪ್ರಿಪೇರ್ ಮಾಡಿದ್ರು. ಇದು ನನಗೆ UPSC ಪ್ರಿಲಿಮ್ಸ್ಗೂ ಹೆಲ್ಪ್ ಆಯ್ತು, KS ಪ್ರಿಲಿಮ್ಸ್ಗೂ ಹೆಲ್ಪ್ ಆಯ್ತು, ತುಂಬಾ ಎಕ್ಸಾಮ್ಸ್ಗೆ ಆಕ್ಚುಲಿ ಹೆಲ್ಪ್ ಆಯ್ತು ಇದು ಭರತ್. ಓಕೆ, ಸೊ ಇವಾಗ ಪೇಪರ್ 1 ಕೀ ಫೋಕಸ್ ಏರಿಯಾಸ್ ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ PYQ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಈ ಪೇಪರ್ 2 ಅಂತ ಬಂದ್ರೆ ಕಮ್ಯುನಿಕೇಶನ್ ಪೇಪರ್. ಈ ಕಮ್ಯುನಿಕೇಶನ್ ಪೇಪರ್ನ ಎಲ್ಲ ಆಸ್ಪಿರೆಂಟ್ಸ್ ಇಗ್ನೋರ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಈ GS ತುಂಬಾ ಸಿಲೆಬಸ್ ಇರೋದ್ರಿಂದ ಎಲ್ಲರೂ GS ಹಿಸ್ಟ್ರಿ ಕವರ್ ಆಗಿಲ್ಲ, ಜಾಗ್ರಫಿ ಕವರ್ ಆಗಿಲ್ಲ, ಎಕನಾಮಿ ಕವರ್ ಆಗಿಲ್ಲ, ಈ ತರ ಹಲವಾರು ರೀಸನ್ಸ್ ಇಂದ GS ಮೇಲೆ ಜಾಸ್ತಿ ಫೋಕಸ್ ಮಾಡಿಕೊಂಡು ಕಮ್ಯುನಿಕೇಶನ್ ಪೇಪರ್ನ ಇಗ್ನೋರ್ ಮಾಡ್ಬಿಡ್ತಾರೆ. ಸೊ ಹೌ ಇಂಪಾರ್ಟೆಂಟ್ ಇಸ್ ಕಮ್ಯುನಿಕೇಶನ್ ಪೇಪರ್ ಫಾರ್ ಕ್ಲಿಯರಿಂಗ್ ದಿಸ್ ಎಕ್ಸಾಮ್? ಸರ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ದಟ್ ನಮ್ಗೆ ಈಸಿ ಇರೋದು ಬೇರೆಯವ್ರಿಗೆ ಆಬ್ವಿಯಸ್ಲಿ ಈಸಿ ಇದ್ದೇ ಇರುತ್ತೆ. ಸೊ ಆಲ್ಸೋ ಅನದರ್ ಥಿಂಗ್, ವೆನ್ ಇಟ್ ಕಮ್ಸ್ ಟು ದಿ ಪಾಸಿಟಿವ್ ಪಾರ್ಟ್ ಆಫ್ ಇಟ್, ಈಸಿ ಇರೋದ್ರಿಂದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವ್ ಹಾಕೋ ಎಫರ್ಟ್ಸ್ ನ ಸ್ವಲ್ಪ ಚಾನಲೈಸ್ ಮಾಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ರು ನಮ್ಗೆ ರಿಸಲ್ಟ್ ಸ್ವಲ್ಪ ಜಾಸ್ತಿನೇ ಬರುತ್ತೆ.
ಸೊ ಕಮ್ಯುನಿಕೇಶನ್ ಪೇಪರ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು ಫಸ್ಟ್ ಥಿಂಗ್. ಮತ್ತೆ ಈಕ್ವಲ್ ವೇಟೇಜ್ ಪೇಪರ್ 1 ಮತ್ತೆ ಪೇಪರ್ 2ಗೆ ಕೊಡ್ಬೇಕಾಗುತ್ತೆ ಭರತ್. ಮತ್ತೆ ಕಮ್ಯುನಿಕೇಶನ್ ಪೇಪರ್ ಅಂತ ಬಂದಾಗ 3 ಪಾರ್ಟ್ಸ್ ಇರೋದ್ರಿಂದ ಇಂಗ್ಲಿಷ್ ಮೋಸ್ಟ್ಲಿ ಈಸಿ ಇರುತ್ತೆ. ನಾರ್ಮಲ್ ಆಗಿ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕರ್ನಾಟಕ ಸ್ಟೂಡೆಂಟ್ಸ್ ಇಂಗ್ಲಿಷ್ ಇರೋದ್ರಿಂದ ಇಂಗ್ಲಿಷ್ ಪೇಪರ್ ಟ್ಯಾಕಲ್ ಮಾಡೋಕ್ಕೆ ಸುಲಭ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಂಪ್ಯೂಟರ್ ಅವೇರ್ನೆಸ್ ಅಂಡ್ ಕನ್ನಡ ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕು ಬರುತ್ತೆ. ಸೊ ನೀವ್ ಹೇಗ್ ಓದಿದ್ರಿ? ಕನ್ನಡ ಗ್ರಾಮರ್ ಆಗಿರ್ಬೋದು, ಕನ್ನಡ ಕೃತಿಗಳಾಗಿರ್ಬೋದು, ಅಥವಾ ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು. ಆಸ್ ಯು ಟೋಲ್ಡ್, ಇಂಗ್ಲಿಷ್ ಗ್ರಾಮರ್ ವಿಲ್ ಬಿ ಈಸಿ ಫಾರ್ ಯು. ಸೊ ಅದು ಇಂಗ್ಲಿಷ್ನ ಹೊರತುಪಡಿಸಿ ಈ ಕನ್ನಡ ಗ್ರಾಮರು, ಕನ್ನಡ ಕೃತಿಗಳು, ಕನ್ನಡ ಗದ್ಯಗಳು ಇದೆಲ್ಲ ಬರುತ್ತೆ ಎಕ್ಸಾಮ್ ಅಲ್ಲಿ. ಅಂಡ್ ಈ ಕಂಪ್ಯೂಟರ್ ಅವೇರ್ನೆಸ್ಗೆ ನೀವು ಯಾವ ಸೋರ್ಸಸ್ ಫಾಲೋ ಮಾಡಿದ್ರಿ? ಅಂಡ್ ಇಸ್ ದೇರ್ ಎನಿಥಿಂಗ್ ಟು ಫೋಕಸ್ ಆನ್? ಕನ್ನಡ ನಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟನೇ ಇತ್ತು ಕನ್ನಡ. ಸೊ ಟೈಮ್ ಕೂಡ ಕಮ್ಮಿನೇ ಇರುತ್ತೆ ಎಲ್ಲ ಆಸ್ಪಿರೆಂಟ್ಸ್ಗೂ. ನಾನು ಆ ಟೈಮಲ್ಲಿ ಏನ್ ಮಾಡಿದೆ ಅಂದ್ರೆ, ಕುಮಾರ್ ಸರ್ದು ಕನ್ನಡ ಲ್ಯಾಂಗ್ವೇಜ್ಗೋಸ್ಕರನೇ ಅಂತಾನೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇತ್ತು. ಆ ವಿಡಿಯೋಸ್ನ ರೆಫರ್ ಮಾಡಿದೆ, ನನ್ಗಷ್ಟು ಸಾಕಾಯ್ತು. ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ಗೆ ಅಂತ ಬಂದಾಗ ಗೌತಮ್ ಸರ್ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆನೆ ಪುಸ್ತಕಗಳನ್ನ ಬರೆದಿದ್ದಾರೆ. ಈ ಬುಕ್ ನನಗೆ ತುಂಬಾ ಹೆಲ್ಪ್ ಆಯ್ತು ಕಂಪ್ಯೂಟರ್ ಅವೇರ್ನೆಸ್ ಟ್ಯಾಕಲ್ ಮಾಡೋದಕ್ಕೆ. Okay, so Kumar sir and Gautam sir has played a very crucial role in your paper too. Very much. Okay, so coming to the test series. ಈ ಟೆಸ್ಟ್ ಸೀರೀಸ್ ನಾನು ಯಾಕೆ ಬರೀಬೇಕು? ಈ ಒಂದು ಡೌಟ್ ಎಲ್ಲ ಮನಸ್ಸಲ್ಲೂ ಇರುತ್ತೆ, ಆಸ್ಪಿರೆಂಟ್ಸ್ ಮನಸ್ಸಲ್ಲಿ. ಇಲ್ಲ, ನಾನು ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಬರೀತೀನಿ ಎಕ್ಸಾಮ್ನ. ಇಲ್ಲ, ನನ್ಗೆ ಟೈಮ್ ಸಿಗ್ತಿಲ್ಲ ಬರೆಯೋಕ್ಕೆ. ಇಲ್ಲ, ನಾನು ಇನ್ನೂ ಸಿಲೆಬಸ್ ಕವರ್ ಮಾಡಿಲ್ಲ. ಒಂದ್ಸರಿ ನಾನು ಎಕ್ಸಾಮ್ ಸಿಲೆಬಸ್ನೆಲ್ಲ ಕವರ್ ಮಾಡಿ ಟೆಸ್ಟ್ ಬರಿತೀನಿ. ಈ ತರ ಎಲ್ಲ ಇರುತ್ತೆ ಯೋಚನೆಗಳು ಒಂದು ಆಸ್ಪಿರೆಂಟ್ ತಲೆಯಲ್ಲಿ. ಹೌ ಇಂಪಾರ್ಟೆಂಟ್ ಇಸ್ ಟೆಸ್ಟ್ ಸೀರೀಸ್? But test series is a very important part of your preparation. First thing, ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನನ್ನನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾರೆ. ದೇರ್ ಇಸ್ ಅ ಯಾರ್ಡ್ ಸ್ಟಿಕ್. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಅಂದು ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದು, ನಾನು ಎಲ್ಲಿದ್ದೀನಿ ಇವ್ರಗಳ ಮಧ್ಯ ಅಂತ ತಿಳ್ಕೊಳ್ಳೋಕೆ ಟೆಸ್ಟ್ ಸೀರೀಸ್ ಇಸ್ ದಿ ಓನ್ಲಿ ವೇ. ಸೆಕೆಂಡ್ ಥಿಂಗ್, ಸಿಮ್ಯುಲೇಷನ್ ಅಂತ ನಾವೇನ್ ಹೇಳ್ತೀವಿ, ಟೆಸ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ಬಂದು ಬರೆಯೋದ್ರಿಂದ ಟೆಸ್ಟ್ ಅಥವಾ ನಿಜವಾದ ಎಕ್ಸಾಮಿನೇಷನ್ ದಿನ ಗಾಬರಿ ಆಗ್ಬಿಡಲ್ಲ ನಾವು. ಸ್ಟೂಡೆಂಟ್ಸ್ ಏನಾಗ್ಬಿಡುತ್ತೆ ಅಂದ್ರೆ, ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಬರಿತೀನಿ ಅನ್ನೋರಿಗೆ ಏನಾಗುತ್ತೆ ಅಂದ್ರೆ, ಹೋಗಿದ್ದಿನ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡುತ್ತೆ, ನೆನ್ಪಿರುವಂತ ಕ್ವೆಶನ್ಸ್ ಮರ್ತ್ ಹೋಗ್ಬಿಡುತ್ತೆ, ಗಡಿಬಿಡಿ ಆಗೋದು ಸಹಜ. ನಾವು ಮಾಕ್ ಪೇಪರ್ಸ್ ನ ನಾರ್ಮಲ್ ಸಿಮ್ಯುಲೇಷನ್ ರೀತಿಯಲ್ಲಿ ಎವ್ರಿ ವೀಕ್ ಬರೆಯೋದ್ರಿಂದ ಈ ಗಾಬರಿ ಆಗುವಂಥದ್ದು ಆಗೋದಿಲ್ಲ, ಕಮ್ಮಿ ಆಗುತ್ತೆ ತುಂಬಾ. ಸೊ ಇದು ಈ ಎರಡು ಇಂಪಾರ್ಟೆಂಟ್ ರೀಸನ್ಸ್ ಇಂದ ಟೆಸ್ಟ್ ಸೀರೀಸ್ ವಿಲ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಮತ್ತೆ ಥರ್ಡ್ ಥಿಂಗ್, ನಾವು ಯೂಶಲಿ ಕೊಡೋ ರೀಸನ್ನೇ ಅದು, ನಾನು ಇನ್ನೂ ಸಿಲೆಬಸ್ ಕವರ್ ಮಾಡಿಲ್ಲ, ಸಿಲೆಬಸ್ ಕವರ್ ಮಾಡ್ಬಿಟ್ಟು ನಾನು ಹೋಗ್ಬಿಟ್ಟು ಬರ್ತಿರ್ತೀನಿ. ಬಟ್ ಆಕ್ಚುಲಿ ನೀವು ನೋಡ್ಬೇಕು ಅಂದ್ರೆ, ನೀವು ಓದಿರೋದು ಕ್ವೆಶನ್ಸ್ ಬರುತ್ತೋ ಬರಲ್ವೋ ಅದು ಆ ದಿನಕ್ಕೆ ಬಿಟ್ಟಿದ್ದು. ಬಟ್ ನಿಮ್ಗೆ ಕಾನ್ಫಿಡೆನ್ಸ್ ಮತ್ತೆ ಕಾಮನ್ ಸೆನ್ಸ್ ಏನಿದೆ, ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆನ್ಸರ್ಸ್ ನ ಅಟೆಂಪ್ಟ್ ಮಾಡೋದ್ರಲ್ಲಿ. ಅಂಡ್ ದಿಸ್ ಯು ಗೆಟ್ ಓನ್ಲಿ ಬೈ ಪ್ರಾಕ್ಟಿಸ್, ಅಂಡ್ ದಟ್ ಇಸ್ ಥ್ರೂ ಟೆಸ್ಟ್ ಸೀರೀಸ್. ಅಂಡ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಟೆಸ್ಟ್ ಸೀರೀಸ್ ಇಸ್ ಈ ಒಂದು ಆಕ್ಟಿವ್ ರಿವಿಷನ್ ಮಾಡ್ತೀವಿ ನಾವು. ಟೆಸ್ಟ್ ಬರಿಬೇಕಾದ್ರೆ, ಈಗ ಏನೋ ಒಂದು ಟಾಪಿಕ್ ಬಂತು ಅಂದ್ರೆ, ಯಾವ್ದು ಫೋಲ್ಡ್ ಮೌಂಟೇನ್ಸ್ ಬಗ್ಗೆ ಏನೋ ಒಂದು ಕ್ವಶನ್ ಅಂದ್ರೆ, ಇನ್ ಅವರ್ ಮೈಂಡ್ ನಾವು ಮನ್ಸಲ್ಲೇ ಅನ್ಕೋತಾ ಇರ್ತೀವಿ ಫೋಲ್ಡ್ ಮೌಂಟೇನ್ಸ್ ಅಂದ್ರೆ ಏನು, ಎಲ್ಲೆಲ್ಲಿದೆ ಅಂತೆಲ್ಲ ನಾವೇ ಯೋಚನೆ ಮಾಡ್ತಾ ಇದ್ದೀವಿ. ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಆಕ್ಟಿವ್ ರಿವಿಷನ್ ಸಹ ಅಲ್ಲೇ ಆಗುತ್ತೆ. ಸೊ ಟೆಸ್ಟ್ ಸೀರೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಟ್ ವೇ. ಮತ್ತೆ ಡೋಂಟ್ ವೇಟ್ ಫಾರ್ ಯುವರ್ ಸಿಲೆಬಸ್ ಟು ಗೆಟ್ ಓವರ್. ಆ ತರ ಕೂತ್ಕೊಂಡ್ರೆ ಸಿಲೆಬಸ್ ಯಾವತ್ತಿಗೂ ಮುಗಿಯಲ್ಲ. ಈ ತರ ರೀಸನ್ಸ್ ಕೊಟ್ಟು ಟೆಸ್ಟ್ ಸೀರೀಸ್ ನ ಬರೀದೇ ಇರಬೇಡಿ. ಪ್ಲೀಸ್ ಅಟೆಂಡ್ ಟೆಸ್ಟ್ ಸೀರೀಸ್ ಅಂಡ್ ಪ್ಲೀಸ್ ಗೆಟ್ ಅ ರೈಟ್ ಮೆಂಟರ್. ಅಂಡ್ ಒಳ್ಳೆ ಮೆಂಟರ್ಶಿಪ್ ಇದ್ರೆ ಯು ಆಲ್ಸೋ ಕ್ಯಾನ್ ಡೆಫಿನೆಟ್ಲಿ ಕ್ಲಿಯರ್ ದಿಸ್ ಎಕ್ಸಾಮ್. ಸೊ ಗೋಯಿಂಗ್ ಫಾರ್ವರ್ಡ್ ಧನ್ಯ, ನಮ್ಮ KPSC ಆಸ್ಪಿರೆಂಟ್ಸ್ ಆಗಿರ್ಬೋದು ಅಥವಾ UPSC ಆಸ್ಪಿರೆಂಟ್ಸ್ ಇನ್ ಜನರಲ್ ಆರ್ ಗ್ರೂಪ್ ಸಿ ಆಸ್ಪಿರೆಂಟ್ಸ್ ಇನ್ ಪರ್ಟಿಕ್ಯುಲರ್ ಮಾತಾಡೋಣ, ಜನರಲ್ ಆಗಿ ಮಾತಾಡೋಣ. ಗ್ರೂಪ್ ಸಿ ಆಸ್ಪಿರೆಂಟ್ಸ್ಗೆ ವಾಟ್ ಅಡ್ವೈಸ್ ಯು ಗಿವ್? Bharat, one very important advice I would give is not to study anything in silos. ನಾವು ಎಷ್ಟು ಸೆಪರೇಟ್ ಆಗಿ ಓದಕ್ಕೆ ಟ್ರೈ ಮಾಡ್ತೀವಿ ಅಷ್ಟು ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಫಸ್ಟ್ ಬೇಸ್ ನ ಸ್ಟ್ರೆಂಥನ್ ಮಾಡ್ಕೋಬೇಕು ಎಲ್ಲಾದ್ರೂ. ಆ ಬೇಸ್ ನ ಸ್ಟ್ರೆಂಥನ್ ಮಾಡ್ಕೊಳ್ಳೋಕೆ ಒಂದು ಕ್ರೆಡಿಬಲ್ ಸೋರ್ಸ್ ಅಂಡ್ ಒನ್ ಗುಡ್ ಮೆಂಟರ್ ಅಂಡ್ ಟೆಸ್ಟ್ ಸೀರೀಸ್. ದೀಸ್ 3 things will play a very crucial role.
ನಾನು ನಿಮ್ಮ KPSC ಮಾಸ್ಟರ್ ಕೋರ್ಸ್ ಅಂತ ಅನ್ಸುತ್ತೆ ಅದನ್ನು ಕೂಡ ರಿವ್ಯೂ ಮಾಡಿದೆ, ವೆರಿ ಯು ಆರ್ ಗಿವಿಂಗ್ ಒಂದು ಬೇಸ್ ಫಾರ್ 3 ಎಕ್ಸಾಮಿನೇಷನ್ಸ್, KS ಆಗಿರ್ಬಹುದು, PSI ಆಗಿರ್ಬಹುದು, ಗ್ರೂಪ್ C ಆಗಿರ್ಬಹುದು. ಈ ತರ ಒಂದು ಕೋರ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳೋದ್ರಿಂದ ಅವ್ರು ಕೊಡೋದನ್ನ ನಾವು ನೀಟಾಗಿ ಬರ್ಕೊಂಡು ನಮ್ದೇ ಹ್ಯಾಂಡ್ ರೈಟಿಂಗ್ ಅಲ್ಲಿ ರಿವೈಸ್ ಮಾಡ್ತಾ ಮಾಡ್ತಾ ಬಂದಾಗ ಯಾವ ಎಕ್ಸಾಮ್ಸ್ ಮಧ್ಯದಲ್ಲಿ ಬರ್ತಾ ಇದ್ರು ಆ ಎಕ್ಸಾಮ್ಸ್ ನ ಆರಾಮಾಗಿ ಹೋಗ್ಬಿಟ್ಟು ಬರಿಬಹುದು. ಆ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಕೋಬೇಕು ಫಸ್ಟ್. ಸೊ ಫಾರ್ ದಟ್ ಸ್ಟ್ರೆಂಥನ್ ಯೋರ್ ಬೇಸ್, ಹ್ಯಾವ್ ಅ ಗುಡ್ ಮೆಂಟರ್ ಅಂಡ್ ಸ್ಟಾರ್ಟ್ ಟೇಕಿಂಗ್ ಟೆಸ್ಟ್ ಸೀರೀಸ್. ದೀಸ್ 3 ಆರ್ ದಿ ವೆರಿ ಇಂಪಾರ್ಟೆಂಟ್ ಅಡ್ವೈಸಸ್ ಐ ವುಡ್ ಗಿವ್. ಸೊ ವಿ ಆಲ್ಸೋ ನಾವ್ ಯಾಕೆ ಈ ಕೋರ್ಸ್ ನ ಡಿಸೈನ್ ಮಾಡಿದ್ವಿ ಅಂತ, ವೈ ವಿ ಕೇಮ್ ಅಪ್ ವಿತ್ ದಿಸ್ ಕೋರ್ಸ್ ಅಂದ್ರೆ, ಈ ಇವಾಗ ಬರ್ತಿರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವೆಶನ್ ಪೇಪರ್ಸ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್ KA 402 ಆಗಿರ್ಬೋದು, ಅಥವಾ KS ಫಿಲಿಮ್ಸ್ ಆಗಿರ್ಬೋದು, ಅಥವಾ ಮೊನ್ನೆ ನಡೆದಿರುವಂತ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು, ಈ ಪೇಪರ್ಸ್ನೆಲ್ಲ ನೋಡಿದ್ರೆ ದೇರ್ ಇಸ್ ಒನ್ ಥಿಂಗ್ ಇನ್ ಕಾಮನ್: ಇಂಟಿಗ್ರೇಷನ್ ಆಫ್ ಸಿಲೆಬಸ್. ಯಾರು ಇದು KS ಮಾತ್ರ ಓದ್ತೀನಿ ನಾನು, ಇದನ್ನ ಗ್ರೂಪ್ ಸಿ ಮಾತ್ರ ಓದ್ತೀನಿ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗ್ತಿಲ್ಲ ಇವಾಗ ಬರ್ತಿರೋ ಕ್ವೆಶನ್ ಪೇಪರ್ಸ್ ನೋಡಿದ್ರೆ. ಸೊ ವಿ ಅನಲೈಸ್ ಇಟ್ ಅಂಡ್ ವಿ ಥಾಟ್ ಆಫ್ ದಿಸ್ ಪ್ರೋಗ್ರಾಮ್. ಇದು KPSC ಮಾಸ್ಟರ್ ಕೋರ್ಸ್ ಅಂತ. ಒಂದೇ ಕೋರ್ಸ್ ನಲ್ಲಿ ಯು ಕ್ಯಾನ್ ಕವರ್ 3 ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಸಿಲೆಬಸ್, ಅಂದ್ರೆ ಗ್ರೂಪ್ ಸಿ ಮತ್ತೆ KS ಮತ್ತೆ PSI. ಈ 3 ಎಕ್ಸಾಮ್ಸ್ ನ ತಯಾರಿನ ನೀವು ಇದೊಂದೇ ಕೋರ್ಸ್ ಅಲ್ಲಿ ಮಾಡ್ಬೋದು, KPSC ಮಾಸ್ಟರ್ ಕೋರ್ಸ್ ಅಂತ. ಇಟ್ ಈಸ್ ಲಾಂಚಿಂಗ್ ಫ್ರಮ್ August 3rd ಇಂದ ಈ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಮೇಕ್ ಯೂಸ್ ಆಫ್ ದಿಸ್ ಕೋರ್ಸ್. ಈ ಕೋರ್ಸ್ ಅಲ್ಲಿ ಆಸ್ ಧನ್ಯ ಆಲ್ಸೋ ಟೋಲ್ಡ್, ಸಿಲೆಬಸ್ ಇಂಟಿಗ್ರೇಷನ್ ವಿ ಹ್ಯಾವ್ ಸೈಂಟಿಫಿಕಲಿ ಡನ್ ದಟ್. ಎಲ್ಲ ಸಿಲೆಬಸ್ ಇಂಟಿಗ್ರೇಟ್ ಮಾಡಿ ಯಾವ್ಯಾವ್ದು ಕಾಮನ್ ಇದೆ ಅದನ್ನ ಅಷ್ಟೇ ಟೀಚ್ ಮಾಡೋದಲ್ಲದೆ, ಈ ಸ್ಪೆಸಿಫಿಕ್ ಪೇಪರ್ಸ್ ಅಂದ್ರೆ PSI ಅಥವಾ ಗ್ರೂಪ್ ಸಿಗೆ, PSI ಅಂತ ಬಂದ್ರೆ ಟ್ರಾನ್ಸ್ಲೇಷನ್ ಅಥವಾ ಎಸ್ಸೆ ಅಥವಾ ಪ್ರೆಸೀಸ್ ರೈಟಿಂಗು, ಇದಕ್ಕೆಲ್ಲ ಕ್ಲಾಸಸ್ ತಗೊಂಡು, ಆಮೇಲೆ ಗ್ರೂಪ್ ಸಿ ಅಂತ ಬಂದ್ರೆ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಕನ್ನಡ ಕ್ಲಾಸಸ್, ಇಂಗ್ಲಿಷ್ ಕ್ಲಾಸಸ್ ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ ಕ್ಲಾಸಸ್ ಸಹ ಈ ಒಂದೇ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ಅಬೌಟ್ ದಿ ಕೋರ್ಸ್. ಧನ್ಯ, ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ಬೇಕಂದ್ರೆ, ಐ ಪರ್ಸನಲಿ ವಾಂಟ್ ಯು ಟು ಬಿ ಇನ್ ದಿ ಫೈನಲ್ ಲಿಸ್ಟ್ ಆಫ್ UPSC. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದಟ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಜಾಯ್ನಿಂಗ್ ಅಸ್ ಟುಡೇ. Thank you so much, Bharat. I hope to do my part when it comes to this. And Dhanya, I forgot to tell you one thing. ಈ ಗ್ರೂಪ್ ಸಿ ಏನು ಕ್ಲಿಯರ್ ಮಾಡಿದ್ದೀರಾ ನೀವು ಎಕ್ಸಾಮಿನೇಷನ್, ಅಂಡ್ ಯು ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ಈ PYQ ಅನಾಲಿಸಿಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಸಿಲೆಬಸ್ ನ ಮ್ಯಾಪಿಂಗ್ ಮಾಡೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಗೋಯಿಂಗ್ ಫಾರ್ವರ್ಡ್, ಇಫ್ ಯು ಕ್ಯಾನ್ ಡೂ ಇಟ್ ಫಾರ್ ಅಸ್, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಒಂದಿನ ಫ್ರೀ ಮಾಡ್ಕೊಂಡು ಈ PYQ ಅನಾಲಿಸಿಸ್ ಯಾವ ತರ ಮಾಡೋದು, ಅಂಡ್ ಈ ಸಿಲೆಬಸ್ ಏನೇನಿದೆ, ಯಾವ್ಯಾವ್ದು ಫೋಕಸ್ ಮಾಡಬೇಕು ಅಂತ ಒಂದು 2-3 ವಿಡಿಯೋಸ್ ಮಾಡಿಕೊಟ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅವರ್ ಆಸ್ಪಿರೆಂಟ್ ಕಮ್ಯುನಿಟಿ, ಅಂಡ್ ಇಟ್ ವಿಲ್ ಬಿ ಲೈಕ್ ಯು ಗಿವಿಂಗ್ ಬ್ಯಾಕ್ ಟು ದಿ ಆಸ್ಪಿರೆಂಟ್ ಕಮ್ಯುನಿಟಿ ಆಸ್ ವೆಲ್. Honestly, Ashwajit and Bharat, you have been my friend, philosopher and guide. And as a part of returning what I have gotten in this journey, I'll surely do my best with respect to that, Bharat. ಸೊ ಫೈನಲಿ ಧನ್ಯ, ನಮ್ಮ ಸ್ಪರ್ಧಾ ಲೈನ್ಸ್ ಕಡೆಯಿಂದ ನೀವು ಆಸ್ಪಿರೆಂಟ್ಸ್ಗೆ ಏನಾದರೂ ಹೇಳ್ಬೇಕಂತ ಅಂದ್ರೆ ವಾಟ್ ವಿಲ್ ಇಟ್ ಬಿ? ಈ ಎಕ್ಸಾಮಿನೇಷನ್ ಅಲ್ಲಿ when it comes to the competitive field, perseverance is all you need. ಇವತ್ತೇ ಆಗುತ್ತೆ ನಾಳೆನೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದಿನ ಆಗೇ ಆಗುತ್ತೆ. So keep doing your part. Leave the rest to destiny. Nishkam karma is always the key. Thank you so much. Thank you, Dhanya.